ಇಂದು ಚಿಕ್ಕಬಳ್ಳಾಪುರದ ನಂದಿಗೆರೆ ಧಾಮದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರೋದು. ಕಳೆದ ಜೂನ್ 19ರಂದೇ ನಡಿಬೇಕಾಗಿತ್ತು ಸಚಿವ ಸಂಪುಟ ಸಭೆ. ಆದರೆ ಕೊನೆ ಮೂಮೆಂಟ್ನಲ್ಲಿ ನಂದಿಗೆರೆ ಧಾಮದಿಂದ ವಿಧಾನಸೌಧಕ್ಕೆ ಶಿಫ್ಟ್ ಮಾಡಿದ್ರು. ಬಳಿಕ ಮತ್ತೆ ಇದೀಗ ನಂದಿಗಿರಿ ಧಾಮಕ್ಕೆ ಕ್ಯಾಬಿನೆಟ್ ಸ್ಥಳಾಂತರ ಆಗ್ತಾ ಇದೆ. ಇಂದಿನ ಸಂಪುಟ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇವತ್ತು ನಂದಿಗಿರಿ ಧಾಮದಲ್ಲಿ ಈ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇರೋದು. ಮುಂಚಿತವಾಗಿಯೇ ಈ ಬಗ್ಗೆ ಚರ್ಚೆ ಆಗಿದ್ರೂ ಕೂಡ ಕೆಲವೊಂದಷ್ಟು ಅಡ್ಡಿ ಆತಂಕಗಳು ಸವಾಲುಗಳು ಎದುರಾಗಬಹುದಾದ ಸಾಧ್ಯತೆಗಳಿದೆ ಅಂತ ನಿರೀಕ್ಷಿಸಿದ್ರು. ಒಂದ್ ವೇಳೆ ನಾವು ಅಲ್ಲೇ ಮೀಟಿಂಗ್ ಮಾಡಿದ್ವಿ ಅಂತ ಅಂದ್ರೆ ಶಾಸಕರ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ಬೋದು, ಬಹಳ ಬೇಡಿಕೆ ಇಡ್ಬೋದು. ಮತ್ತೆ ಚಿಕ್ಕಬಳ್ಳಾಪುರ ನಂದಿಗಿರಿಧಾಮ ಸುತ್ತಮುತ್ತ ಏನು ಊರುಗಳಿದೆ, ಗ್ರಾಮಗಳಿದೆ, ಅಲ್ಲಿನ ರೈತರು ಬಹು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರೆಲ್ಲ ಅಲ್ಲಿ ಸ್ಥಳಕ್ಕೆ ಬರಬಹುದು, ಪ್ರತಿಭಟನೆಯೋ ಅಥವಾ ಮತ್ತೊಂದು ಆಗಬಹುದು. ಹಾಗಾಗಿ ಇಲ್ಲಿ ಬೇಡವೇ ಬೇಡ, ರಿಸ್ಕೇ ಬೇಡ, ವಿಧಾನಸೌಧದಲ್ಲೇ ಮಾಡ್ಕೊಂಡು ಬಿಡೋಣ ಅಂತ ನಿರ್ಧರಿಸಿದ್ರು. ಆದರೆ ಈಗ ಒಂದಷ್ಟು ಚರ್ಚೆಗಳ ಬಳಿಕ ವಾಪಸ್ ನಂದಿಗಿರಿಧಾಮದಲ್ಲೇ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ 10 ಹಲವು ವಿಶೇಷ ವಿಚಾರಗಳ ಬಗ್ಗೆ ಚರ್ಚೆ, ಅದರ ಜೊತೆಗೆ ಒಂದಷ್ಟು ಡಿಸಿಷನ್ ಅನ್ನು ಕೂಡ ಇವತ್ತು ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಏನೇನು ಚರ್ಚೆ ನಡೀಬಹುದು ಇವತ್ತು ಪ್ರಮುಖವಾಗಿ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾವುದ್ರ ಬಗ್ಗೆ ಫೋಕಸ್ ಮಾಡಬಹುದು ಅನ್ನೋದನ್ನು ಗಮನಿಸೋದಾದ್ರೆ, ಮೊದಲನೇದಾಗಿ 8 ಪ್ರಾಥಮಿಕ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಮಾಡೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆ ಬಗ್ಗೆ ಇವತ್ತು ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇದೆ. ಕೋಲಾರ ಜಿಲ್ಲೆಯ ಬಾಲಕಿಯರ ಸರ್ಕಾರಿ ಕಾಲೇಜು ಅಭಿವೃದ್ಧಿ, ಈ ವಿಚಾರದ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರು ವಿವಿ ನೂತನ ಕ್ಯಾಂಪಸ್ 2ನೇ ಹಂತದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡಬೇಕಾಗಿದೆ. ಆ ಬಗ್ಗೆ ಕೂಡ ಇವತ್ತೊಂದು ನಿರ್ಣಯವನ್ನು ಕೈಗೊಳ್ಳಬಹುದು. ಅಂತಾರಾಷ್ಟ್ರೀಯ ಪುಷ್ಟ ಹರಾಜು ಬೆಂಗಳೂರು ನಿಯಮಿತ ಸಂಸ್ಥೆ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಬಹುದು. ಹಾಗೆಯೇ ಚಿಕ್ಕಬಳ್ಳಾಪುರ ಭಕ್ತರಹಳ್ಳಿ ಅರಸೀಕೆರೆಯ ಕೆಳಭಾಗದಲ್ಲೇ ಕೆರೆಯ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆನೂ ಇತ್ತು. ಆ ಬಗ್ಗೆ ಚರ್ಚೆನೂ ಮಾಡಿ ಇವತ್ತೊಂದು ನಿರ್ಧಾರವನ್ನು ಕೈಗೊಳ್ಳಬಹುದು. ಮಾಗಡಿಯ ಕೆಂಪೇಗೌಡ ಕೋಟೆ ನವೀಕರಣ, ಒಟ್ಟು 1,300 ಕೋಟಿ ಮೊತ್ತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಹೆಸರನ್ನ ಭಾಗ್ಯನಗರ ಅಂತ ನಾಮಕರಣ ಮಾಡೋದು, ಇದು ಬಹುದಿನಗಳಿಂದ ಚರ್ಚೆ ಆಗ್ತಾ ಇದೆ. ಭಾಗ್ಯನಗರ ಅಂತ ಅನೌನ್ಸ್ ಮಾಡಬೇಕು ಅಂತ. ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಇವತ್ತೊಂದು ಡಿಸಿಷನ್ ತೆಗೆದುಕೊಳ್ಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರನ್ನ ಬೆಂಗಳೂರು ಉತ್ತರ ಜಿಲ್ಲೆ, ಈ ರೀತಿಯಾಗಿ ಮರುನಾಮಕರಣವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಮನಗರದ ವಿಚಾರದಲ್ಲಿ ಹಿಂಗೆಲ್ಲ ಚರ್ಚೆಗಳಾಗಿತ್ತೋ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರವನ್ನು ಬೆಂಗಳೂರು ಉತ್ತರ ಅಂತ ಅನೌನ್ಸ್ ಮಾಡಿಬಿಡೋಣ ಅಂತ ಪ್ಲ್ಯಾನಲ್ಲಿ ಇದ್ದಾರೆ. ಸಹಜವಾಗಿ ಅದಕ್ಕೆ ಬೇಕು ಆರ್ ಬೇಡ, ಇರಲಿ ಅಥವಾ ಇನ್ನೊಂದಷ್ಟು ದಿನ ನೋಡೋಣ, ಈ ಥರ ಚರ್ಚೆಗಳಾಗ್ಬೋದು. ಇದಕ್ಕೆ ಇವತ್ತೇನೆ ಅಧಿಕೃತವಾಗಿ ಒಂದು ನಿರ್ಧಾರಕ್ಕೆ ಬರ್ತಾರ ಏನು ಅಂತ ನೋಡಬೇಕಾಗಿದೆ. ಇನ್ನು ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಮರುನಾಮಕರಣ ಮಾಡುವಂಥ ಬಗ್ಗೆ, ಮರುನಾಮಕರಣ ಮಾಡಬೇಕು ಅನ್ನೋದು ಕೂಡ ಚರ್ಚೆಯಲ್ಲಿ ಇತ್ತು. ಅದ್ರ ಬಗ್ಗೆಯೂ ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗ್ಬೋದು. ಕೋಲಾರ ನಗರದಲ್ಲಿ ನಾಗರಿಕ ಸೌಲಭ್ಯ ಗಾಂಧಿ ಭವನ ನಿರ್ಮಿಸುವಂಥ ಬಗ್ಗೆ ಚರ್ಚೆ. ವೇದಾವತಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿಗೆ ಅನುಮೋದನೆ ನೀಡೋದ್ರ ಬಗ್ಗೆಯೂ ಕೂಡ ಇವತ್ತು ತೀರ್ಮಾನ. ಭದ್ರಾ ನದಿಯಿಂದ 0.19 TMC ನೀರನ್ನು ಎತ್ತಿ ಸುತ್ತಮುತ್ತ ಗ್ರಾಮಗಳಿಗೆ ನೀರನ್ನು ನೀಡೋದು, ಇದು ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಬೇಡಿಕೆನೂ ಇದೆ. ಈ ಬಗ್ಗೆ ಚರ್ಚೆಗಳು ಈ ಹಿಂದೆನೂ ಆಗಿದೆ. ಹಾಗಾಗಿ ಇವತ್ತು ಈ ಬಗ್ಗೆ ಒಂದು ಫೈನ್ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಏನೆಲ್ಲ ಹೈಲೈಟ್ಸ್ ಇದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ನೋಡೋದಾದ್ರೆ ಸ್ವಾಮಿ? ನೀತಿ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಅಂದ್ರೆ ಹಿಂದುಳಿದ ಜಿಲ್ಲೆಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅಲ್ಲಿ ಯಾವ ಯಾವ ಯೋಜನೆಗಳಿಗೆ, ಅಂದ್ರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಯೋಜನೆಗಳನ್ನ ಜಾರಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಈ ಹಿಂದೆ ಕಲಬುರಗಿ ಹಾಗೂ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಸಭೆಗಳನ್ನ ಮಾಡಿ ಅಲ್ಲಿ ಹಿಂದುಳಿದ ತಾಲೂಕುಗಳಿಗೆ, ಅಲ್ಲಿನ ಒಂದು ಜಿಲ್ಲೆಗಳಿಗೆ ಯಾವೆಲ್ಲ ಒಂದು ಅಭಿವೃದ್ಧಿ ಯೋಜನೆಗಳನ್ನ ವಿಶೇಷವಾಗಿ ಒಂದು ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಘೋಷಣೆಯನ್ನು ಕೂಡ ಆಗಿರುವಂತದ್ದು. ಈಗ 2 ಜಿಲ್ಲೆಗಳನ್ನ ಬಿಟ್ಟು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆ ಕ್ಯಾಬಿನೆಟ್ ಸಭೆ ಆರಂಭ ಆಗ್ತಾ ಇದೆ. ಪ್ರಮುಖವಾಗಿ ಆಯಾ ಭಾಗಗಳ, ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಿಸಿದಂತೆ ವಿಶೇಷ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ.
ಯಾಕಂದ್ರೆ ಕಳೆದ ಜೂನ್ 19ರಂದು ಈ ಕ್ಯಾಬಿನೆಟ್ ಸಭೆ ನಡೀಬೇಕಿತ್ತು. ಆದ್ರೆ ಪೂರ್ವಾಪರ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯ ಒಂದು ಕೊರತೆಯಿಂದ ಕೊನೆ ಕ್ಷಣದಲ್ಲಿ ವಿಧಾನಸೌಧಕ್ಕೆ ಸ್ಥಳಾಂತರ ಆಗಿತ್ತು ಕ್ಯಾಬಿನೆಟ್ ಸಭೆ. ಆದ್ರೆ ಈಗ ಸರ್ಕಾರ ಎಲ್ಲಾ ರೀತಿಯ ಒಂದು ಮಾಹಿತಿಗಳನ್ನ ಪಡೆದು, ಅಂದ್ರೆ ಯಾವ ಯಾವ ತಾಲೂಕುಗಳಿಗೆ ಹಾಗೂ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಪ್ಯಾಕೇಜ್ ಗಳನ್ನ ಘೋಷಣೆ ಮಾಡಬೇಕು, ಯಾವ ಯಾವ ಯೋಜನೆಗಳು ಉಳಿದುಕೊಂಡಿದೆ, ಅದಕ್ಕೆ ಪೂರಕವಾಗಿ ಯಾವ ಅನುದಾನವನ್ನ ಗ್ರಾಂಟ್ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯೊಂದಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಸಾಕಷ್ಟು ವಿಚಾರಗಳು, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅನುದಾನ ವಿಚಾರಗಳು ಹಾಗೂ ಕೆಲವೊಂದು ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇವತ್ತಿನ ಕ್ಯಾಬಿನೆಟ್ ಸಭೆ ಗಮನ ಸೆಳೆಯುವ ಸಾಧ್ಯತೆಗಳು ಇದೆ. ಒಂದು ಕಡೆ ನೋಡೋದಾದ್ರೆ ಚಿಕ್ಕಬಳ್ಳಾಪುರ, ಧಾರವಾಡ, ಉಡುಪಿ, ವಿಜಯಪುರ, ಕೋಲಾರ, ಬಾಗಲಕೋಟೆ ಸೇರಿದಂತೆ ಒಟ್ಟು 8 ಪ್ರಾಥಮಿಕ ಕೇಂದ್ರಗಳಿಗೆ ಸುಮಾರು 40 ಕೋಟಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಆಡಳಿತಾತ್ಮಕವಾಗಿ ಅನುಮೋದನೆ ನೀಡೋದು. ಇದನ್ನ ಹೊರತುಪಡಿಸಿದ್ರೆ ಸಾಕಷ್ಟು, ಅಂದ್ರೆ ಸುಮಾರು 12 ವಿಷಯಗಳ ಬಗ್ಗೆ ಇವತ್ತು ಚರ್ಚಿಸುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಹೆಸರನ್ನ ಭಾಗ್ಯನಗರ ಎಂಬ ನಾಮಕರಣ ಮಾಡುವುದು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರನ್ನು ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡುವ ಸೇರುತ್ತೆ. ಜೊತೆಗೆ ಕೋಲಾರ ನಗರದಲ್ಲಿ ನಾಗರಿಕ ಸೌಲಭ್ಯ ಗಾಂಧಿ ಭವನ ನಿರ್ಮಿಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಉಚಿತ ಮಂಜೂರು ಮಾಡುವ ಬಗ್ಗೆ, ಅಂದ್ರೆ ಸಾಕಷ್ಟು ಅನುದಾನಗಳು ಯಾವ ಯಾವ ಯೋಜನೆಗಳಿಗೆ ಬೇಕಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಶೇಷ ಪ್ಯಾಕೇಜ್ಗಳನ್ನು ಕೊಟ್ಟು ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಒಂದು ಚರ್ಚೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಮಾಡುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಸವಾಲುಗಳು ಕೂಡ ಇದೆ. ಅಂದ್ರೆ ಒಂದು ಕಡೆ ದೇವನಹಳ್ಳಿಯ ಚಂದ್ರಾಯಪಟ್ಟಣದ 13 ಹಳ್ಳಿಗಳಲ್ಲಿ ಕೆಡಿಬಿ ಭೂ ಸ್ವಾಧೀನ ಮಾಡ್ಕೊಳ್ತಾ ಇದೆ. ಸುಮಾರು 1777 ಎಕರೆ ಭೂ ಸ್ವಾಧೀನಕ್ಕೆ ಈಗ ಕೈ ಹಾಕಿರುವಂತದ್ದು. ಅದರಲ್ಲಿ ಫಲವತ್ತಾದ ಭೂಮಿ, ಅಂದ್ರೆ ನೀರಾವರಿ ಜಮೀನನ್ನ ಹೊರತುಪಡಿಸಿ ನಾವು ಮಿಕ್ಕಿದನ್ನ ಭೂ ಸ್ವಾಧೀನ ಮಾಡ್ಕೊಳ್ತೀವಿ ಈಗಾಗಲೇ ಆ ಸರ್ಕಾರ ಸಚಿವರು ಕೂಡ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಅಲ್ಲಿ ಒಂದಿಷ್ಟು ರೈತರ ಬೇಡಿಕೆಗಳು ಸಾಕಷ್ಟಿದೆ. ಯಾವ ಯಾವ ವಿಚಾರಗಳನ್ನ, ಅಂದ್ರೆ ರೈತರಿಗೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಕೆಸಿ ವ್ಯಾಲಿಯ 3ನೇ ಹಂತದ ಪರಿಶುದ್ಧ ಘಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಹಾಗಾಗಿ ಈ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ರೈತರ ಒಂದು ಮನವಿಗಳಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ, ಅವರ ಒಂದು ಮನವಿಗಳನ್ನ ಸ್ವೀಕರಿಸುತ್ತಾ ಈಡೇರಿಸುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ನೀತಿ ಸ್ವಾಮಿ, ಇನ್ನೊಂದು ಈಗ ನಂದಿಗಿರಿಧಾಮದಲ್ಲೇ ಈ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಹಳ್ಳಿ, ಚಿಕ್ಕಬಳ್ಳಾಪುರ ಗ್ರಾಮ, ಈ ಕಡೆ ಎಲ್ಲ ಜನ ಒಂದು ಇಚ್ಛೆನೆ ಇಟ್ಕೊಂಡಿರ್ತಾರೆ, ನಮ್ಮಲ್ಲೇ ಆಗ್ತಾ ಇದೆ, ಹಾಗಾಗಿ ನಮಗೇನಾದ್ರೂ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಚರ್ಚೆ ಆಗೋದಾಗಿರ್ಬೋದು ಅಥವಾ ತೀರ್ಮಾನ ಕೈಗೊಳ್ಳೋದಾಗಿರ್ಬೋದು, ಬಹುವರ್ಷಗಳ ಬೇಡಿಕೆಗೆ ಏನಾದರೂ ಅಸ್ತು ಅನ್ನುವಂಥದ್ದಾಗಿರ್ಬೋದು, ಇದಾಗಬಹುದಾ ಅಂತ. ಸೊ ವಿಶೇಷವಾಗಿ ಆ ಥರದ್ದು ಏನಾದರೂ ಪ್ಲಾನಿಂಗ್ ಇದೆಯಾ? ಖಂಡಿತ ನಿತ್ಯ, ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯ ಶಾಸಕರು ಸಿಎಂ ಈ ಕಳೆದ ಜೂನ್ 19ರಂದು ನಡೀಬೇಕಾದಂತಹ ಕ್ಯಾಬಿನೆಟ್ ಸಭೆ ಮೊದಲೇ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದು ವಿಶೇಷ ಪ್ಯಾಕೇಜ್ ಗಳನ್ನ ಘೋಷಣೆ ಮಾಡುವಂತ ಒಂದು ಮನವಿಯನ್ನ ಕೊಟ್ಟಿದ್ರು. ಅಂದ್ರೆ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಅಸಮಾಧಾನ ಆಗ್ತಾ ಇದೆ. ತಮ್ಮ ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ, ಆದ್ರೆ ಸಚಿವರ ಕ್ಷೇತ್ರಗಳಿಗೆ ಮಾತ್ರ ಒಂದು ಅನುದಾನವನ್ನು ಕೊಡ್ತಾ ಇದ್ದಾರೆ ಎಂಬ ಅಸಮಾಧಾನವನ್ನ ಸಿಎಂ ಸೇರಿದಂತೆ ಡಿ.ಕೆ. ಶಿವಕುಮಾರ್ ಮುಂದೆ ಎತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಒಂದು ಪ್ಯಾಕೇಜ್ ಗಳನ್ನ ಘೋಷಣೆ ಮಾಡಿ ಕ್ಯಾಬಿನೆಟ್ ನಾಮಕಾವಸ್ಥೆಗೆ ಮಾತ್ರ ಮಾಡಬೇಡಿ, ಕ್ಯಾಬಿನೆಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗಳಿಗೆ, ನಮ್ಮ ಕ್ಷೇತ್ರಗಳಿಗೆ ವಿಶೇಷ ಪ್ಯಾಕೇಜ್ ಕೊಟ್ಟಂತ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಕೂಡ ನಮ್ಮ ಮತದಾರರಿಗೆ ನಾವು ಉತ್ತರವನ್ನು ಕೊಡಬಹುದು. ಅನುದಾನ ಇಲ್ಲದೆ ಈಗಾಗಲೇ ಸಾಕಷ್ಟು ಕುಂಠಿತ ಆಗ್ತಾ ಇದೆ. ಮೊದಲೇ ಹಿಂದುಳಿದ ಜಿಲ್ಲೆ ತಾಲೂಕುಗಳಾಗಿ ಸಾಕಷ್ಟು ಒಂದು ಕಷ್ಟಗಳು ಎದುರಾಗ್ತಾ ಇದೆ, ಸವಾಲುಗಳಿದೆ. ಇಂತಹ ಸಮಯದಲ್ಲಿ ನೀವು ಅನ್ನೋದು ವಿಶೇಷ ಪ್ಯಾಕೇಜ್ ಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಮನ್ನಣೆ ಕೊಡಬೇಕು ಎಂಬ ಮನವಿಯನ್ನ ಸಿಎಂ ಸಿದ್ದರಾಮಯ್ಯನವರ ಬಳಿ ಎತ್ತಿದ್ರು. ಜೊತೆಗೆ ವಿಶೇಷವಾಗಿ 5,000 ಕೋಟಿ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತೆ ಕೂಡ ಮನವಿಯನ್ನು ಸಲ್ಲಿಸಿದ್ರು. ಎಲ್ಲಕ್ಕೂ ಪೂರಕವಾದಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಭರವಸೆಯನ್ನ ಆಯಾ ಜಿಲ್ಲೆ ತಾಲೂಕಿನ ಶಾಸಕರುಗಳಿಗೆ ನೀಡಿರುವಂತದ್ದು. ಹಾಗಾಗಿ ಇವತ್ತಿನ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಹಿಂದುಳಿದ ಅಂದ್ರೆ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಅನುದಾನಗಳನ್ನ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ, ಶಾಸಕರ ಮನವಿಗಳಿಗೂ ಕೂಡ ಮನ್ನಣೆ ಆಗ್ತಾರೆ ಅನ್ನೋದು ಕೂಡ
ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.